ಗಾಜಾದಲ್ಲಿ ಇಸ್ರೇಲ್ ಯೋಧರು ನಡೆಸಿದ್ದ ಕ್ರೌರ್ಯಗಳು ಒಂದೊಂದಾಗಿ ಬೆಳಕಿಗೆ ಬರುತ್ತಿವೆ. ಈ ಯೋಧರು ಎಷ್ಟು ಅಮಾನವೀಯವಾಗಿ ವರ್ತಿಸಿದರು ಅನ್ನುವುದಕ್ಕೆ ಗಾಜಾದ ಕಮಲ್ ಅದ್ವಾನ್ ಆಸ್ಪತ್ರೆಯ ಡೈರೆಕ್ಟರ್ ಆಗಿದ್ದ ಡಾಕ್ಟರ್ ಹುಸ್ಸಾಮ್ ಅಲ್ ಸಫಿಯಾ ಅವರ ಸದ್ಯದ ಪರಿಸ್ಥಿತಿಯೇ ಸಾಕ್ಷಿ. 2024 ಡಿಸೆಂಬರ್ 27ರಂದು ಗಾಜಾದ ಕಮಲ್ ಅದ್ವಾನ್ ಆಸ್ಪತ್ರೆಗೆ ಇಸ್ರೇಲ್ ಯೋಧರು ದಾಳಿ ಮಾಡಿದ್ದರು. ಈ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ 75 ಒಳರೋಗಿಗಳಿದ್ದರು. 180ರಷ್ಟು ಉದ್ಯೋಗಿಗಳಿದ್ದರು. ಇವರಲ್ಲಿ ವೈದ್ಯರು, ನರ್ಸ್ಗಳು, ಇತರ ಸಿಬ್ಬಂದಿಗಳು ಸೇರಿದ್ದರು. ಈ ಆಸ್ಪತ್ರೆಗೆ ಗೂಂಡಾಗಳಂತೆ ನುಗ್ಗಿದ ಇಸ್ರೇಲಿ ಯೋಧರು ಈ ರೋಗಿಗಳನ್ನು ಮತ್ತು ಸಿಬ್ಬಂದಿಗಳನ್ನು ಹೊರಹಾಕಿದರು. ಆ ಬಳಿಕ ಸರ್ಜರಿ ವಿಭಾಗಕ್ಕೆ ಬೆಂಕಿ ಕೊಟ್ಟರು. ಅಲ್ಲಿಗೆ ನಿಲ್ಲಿಸಲಿಲ್ಲ. ಡೈರೆಕ್ಟರ್ ಆಗಿದ್ದ ಡಾಕ್ಟರ್ ಹುಸ್ಸಾಮ್ ಅವರನ್ನ ಬಂಧಿಸಿದ್ರು. ಆ ಬಳಿಕ ಅವರು ಎಲ್ಲಿ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಅವರ ಮಾಹಿತಿಯನ್ನ ಇಸ್ರೇಲ್ ಯಾರಿಗೂ ಒದಗಿಸಿಯೂ ಇರಲಿಲ್ಲ. ಮಾಧ್ಯಮಗಳನ್ನು ಕತ್ತಲೆಯಲ್ಲಿ ಇಡಲಾಯಿತು. ಇದೀಗ 47 ದಿನಗಳ ಬಳಿಕ ಡಾಕ್ಟರ್ ಹುಸ್ಸಾಮ್ ಅವರ ಮಾಹಿತಿ ಬಹಿರಂಗವಾಗಿದೆ. ಅವರ ವಕೀಲರು ಈ ಕುರಿತಂತೆ ಮಾಹಿತಿಯನ್ನು ಅಲ್ ಜಜೀರಾ ಚಾನೆಲ್ನೊಂದಿಗೆ ಹಂಚಿಕೊಂಡಿದ್ದಾರೆ. 51 ವರ್ಷದ ಡಾಕ್ಟರ್ ಹುಸ್ಸಾಮ್ ಅವರನ್ನ ಈ ಯೋಧರು ನಿಗೆಲ್ ಮರುಭೂಮಿಯಲ್ಲಿರುವ ಕ್ಯಾಂಪ್ಗೆ ಮೊದಲು ಕರೆದುಕೊಂಡು ಹೋದರು. ಬಳಿಕ ರಮಲ್ಲಾದ ಪಕ್ಕದಲ್ಲಿರುವ ಓಫಿರ್ ಜೈಲಿಗೆ ಸ್ಥಳಾಂತರಿಸಿದರು. ಈ ಎಲ್ಲಾ ಸಂದರ್ಭಗಳಲ್ಲಿ ಅವರ ಜೊತೆಗೆ ಅತ್ಯಂತ ಕ್ರೂರವಾಗಿ ಮತ್ತು ಅಮಾನವೀಯವಾಗಿ ವರ್ತಿಸಿದ್ದಾರೆ. ಬಟ್ಟೆ ಕಳಚಲು ಬಲವಂತಪಡಿಸಿದ್ದಾರೆ. ಇವರಿಗೆ ರಕ್ತದ ಏರೊತ್ತಡ ಮತ್ತು ಹೃದಯ ಕಾಯಿಲೆ ಇತ್ತು. ಆದರೆ ಯೋಧರು ಇವರಿಗೆ ಚಿಕಿತ್ಸೆ ನಿರಾಕರಿಸಿದರು. 25 ದಿನಗಳ ಕಾಲ ಸತತವಾಗಿ ಇವರನ್ನ ವಿಚಾರಣೆಗೆ ಒಳಪಡಿಸಿದರು, ಹಿಂಸಿಸಿದರು. ತನ್ನ ಮೇಲೆ ಹೊರಿಸಿದ ಎಲ್ಲ ಆರೋಪಗಳನ್ನು ಅವರು ನಿರಾಕರಿಸಿದರು. ಯೋಧರು ಬಿಡಲಿಲ್ಲ. ಎಲೆಕ್ಟ್ರಿಕ್ ಬೆತ್ತದಿಂದ ಅವರನ್ನ ಮನಸ್ಸು ಇಚ್ಛೆ ಥಳಿಸಿದರು. ಮಾತ್ರ ಅಲ್ಲ, ಅತ್ಯಂತ ಕಠಿಣ ಚಳಿಯಲ್ಲಿ ಅವರನ್ನ ದಂಡಿಸಿದರು. ಇದರಿಂದಾಗಿ ಇದೀಗ ಅವರ ದೇಹದ ಆರೋಗ್ಯದಲ್ಲಿ ತೀವ್ರ ಸಮಸ್ಯೆ ಉಂಟಾಗಿದೆ ಎಂದು ವಕೀಲರು ತಿಳಿಸಿದ್ದಾರೆ. ಬಂಧನದ ಬಳಿಕ 47 ದಿನಗಳ ಕಾಲ ಅವರಿಗೆ ಕಾನೂನು ಸಹಾಯವನ್ನೇ ನೀಡಲಿಲ್ಲ. ಅವರನ್ನ ಅಕ್ರಮವಾಗಿ ಬಂಧನದಲ್ಲಿ ಇಡಲಾಗಿತ್ತು. ಇದೀಗ ಅವರ ಕುರಿತಾದ ಮಾಹಿತಿಯನ್ನು ಅವರ ವಕೀಲರು ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದಾರೆ. ಅವರಿನ್ನೂ ಬಿಡುಗಡೆಗೊಂಡಿಲ್ಲ. ಅವರ ಮೇಲೆ ಹೊರಿಸಲಾದ ಯಾವ ಆರೋಪಕ್ಕೂ ಆಧಾರವೇ ಇಲ್ಲ. ಆದರೆ ತಾನು ಹೇಳಿದ್ದೇ ನ್ಯಾಯ ಮಾಡಿದ್ದ ನೀತಿ ಎಂಬಂತೆ ನಡೆದುಕೊಳ್ಳುತ್ತಿರುವಂತಹ ಇಸ್ರೇಲ್ ಅನ್ನು ತಡೆಯುವವರು ಯಾರೂ ಇಲ್ಲ.